60 ರೂಪಾಯಿಗೆ 70 ರೂಪಾಯಿಗೆಲ್ಲ ಮಾರಿದ್ರೆ ಏನು ಸಿಗೋಲ್ಲ. ಮಿನಿಮಮ್ ಒಂದು 150 ರೂಪಾಯಿಂದ 150 ರೂಪಾಯಿ ರೈತರನ್ನ ಹತ್ರ ತಗೊಂಡ್ರೆ ಮಾತ್ರ ಇದು ಲಾಭ. ಒಂದು ವಿಶೇಷತೆ ಏನಂತಂದರೆ ಇದು ಬೇಗ ಗ್ರೋತ್ ಆಗುತ್ತೆ. ಒಂದು 5 ರಿಂದ 6 ಮಂತಲ್ಲಿ ನಿಮಗೆ ಸುಮಾರು ಮಾರ್ಕೆಟ್ ಆ್ಯಪಲ್ ಸೈಜು ಒಂದು 500 ರಿಂದ 600 ಗ್ರಾಮ್ ರೀಚ್ ಆಗುತ್ತೆ. ಇದು 6 ಡಯಾಮೀಟರ್ ಟ್ಯಾಂಕ್ ಸರ್. ಇದಕ್ಕೆ ಸುಮಾರು 45,000 ರೂಪಾಯಿ ದುಡ್ಡು ಖರ್ಚಾಗಿದೆ ಇದಕ್ಕೆ. 45,000. ಹೌದು. ಪ್ರಾಬ್ಲಮ್ ಏನಂತಂದರೆ ಈ ತಿಲಾಪಿಯ ಮೀನಲ್ಲಿ 5 ರಿಂದ 6 ತಿಂಗಳಿಗೆ ಇದು ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಇದು ವಿಪರೀತ ಮರಿ ಮಾಡಿಬಿಡ್ತದೆ. ಒಂದು ತಿಲಾಪಿಯ ಮೀನು ಸುಮಾರು 1,500 ರಿಂದ 2,000 ಮರಿಗಳನ್ನು ಮಾಡುತ್ತೆ. ತಿಲಾಪಿಯಾದ ಯಾರು ಆಲ್ಮೋಸ್ಟ್ ತಿಲಾಪಿಯ ಫಾರ್ಮರ್ ಯಾರು ಸಾಕ್ತಾ ಇಲ್ಲ. ಪ್ರಾಫಿಟಬಲ್ ಬಿಸ್ನೆಸ್ ಎಲ್ಲ ಅಂದ್ಬಿಟ್ಟು ಕೆರೆ ಕಟ್ಟೆಲ್ಲ ಏರ್ ಒಳಗೆ ಸಿಗುತ್ತಲ್ಲ, ಬಯೋಫ್ಲಾಕ್ ಟ್ಯಾಂಕ್ ಟು ಬಯೋಫ್ಲಾಕ್ ಟ್ಯಾಂಕ್ ಅಂತ ಹಿಂದೆ ಬಿದ್ದಿದ್ದಾರಲ್ಲ ಗೌರ್ಮೆಂಟ್ ಸ್ಕೀಮ್ಗಳು. ಇದರಲ್ಲಿ ಮೀನು ಸಾಕ್ಬೋದು, ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ಪಡಿಬೋದು ಅಂತ. ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ಪಡಿಬೋದು, ಆದರೆ ಇಳುವರಿ ಪಡ್ಕೊಂಡ್ರೆ ಯಾವುದು ಲಾಭ ಬರಲ್ಲ. ಖರ್ಚೆ ಒಂದು 90 ರಿಂದ 100 ರೂಪಾಯಿ ರೀಚ್ ಆದರೆ ನಾವು 60 ರೂಪಾಯಿ 70 ರೂಪಾಯಿ ಮೀನು ಕೊಟ್ಟರೆ ಏನು ಲಾಭ ಬರುತ್ತೆ? ನಮಸ್ಕಾರ, ನನ್ನ ಹೆಸರು ಮಲ್ಲೇಶ್ ಅಂತ. ಮಳವಳ್ಳಿ ತಾಲೂಕು ದೇವಿಪುರ ಗ್ರಾಮದಿಂದ ನಾನು ಮಾತಾಡ್ತಾ ಇರೋದು. ನಾನು ಬಯೋಫ್ಲಾಕ್ ಟ್ಯಾಂಕಲ್ಲಿ ತಿಲಾಪಿಯ ಮೀನು ಸಾಕಾಣಿಕೆ ಮಾಡ್ತಾಯಿದ್ದೀನಿ. ತಿಲಾಪಿಯ ಅಂದರೆ ಕನ್ನಡದಲ್ಲಿ ಜಿಲೇಬಿ ಮೀನು ಅಂತ ಹೇಳ್ತಾರೆ. ಅದನ್ನು ನಾನು ಬಯೋಫ್ಲಾಕ್ ಟ್ಯಾಂಕಲ್ಲಿ ಸುಮಾರು 1,000 ಮೀನುಗಳನ್ನು ಬಿಟ್ಟು ಸಾಕಾಣಿಕೆ ಇದರಲ್ಲಿ ಮಾಡ್ತಾಯಿದ್ದೀನಿ. ಇದು ಗಿಫ್ಟ್ ತಿಲಾಪಿಯ ಜೆನೆಟಿಕಲಿ ಇಂಪ್ರೂವ್ಡ್ ಫಿಶ್. ಇದು ಸುಮಾರು ಈಗ 4 ತಿಂಗಳಾಯ್ತು ಇದು. ಇದರಲ್ಲಿ ಇದಕ್ಕೆ ಏರೇಷನ್ನು ಎನಿ ಟೈಮ್ ಏರೇಷನ್ ವ್ಯವಸ್ಥೆ ಬೇಕು ಇದಕ್ಕೆ. ಇದು 5 ನಿಮಿಷ ಏರಿಯೇಷನ್ ಆಫ್ ಆದ್ರೂ ಕೂಡ ಮೀನುಗಳಿಗೆ ಆಕ್ಸಿಜನ್ ಶಾರ್ಟೇಜ್ ಆಗಿ ಸಾಯೋ ಚಾನ್ಸಸ್ಸು ತುಂಬ ಇದೆ. ಇದರಲ್ಲಿ ಈ ಮೀನಿನ ಒಂದು ಇದು ಅಂತಂದರೆ, ಈ ಮೀನು ಒಂದು ವಿಶೇಷತೆ ಏನಂತಂದರೆ ಇದು ಬೇಗ ಗ್ರೋತ್ ಆಗುತ್ತೆ. ಒಂದು 5 ರಿಂದ 6 ಮಂತಲ್ಲಿ ನಿಮಗೆ ಸುಮಾರು ಮಾರ್ಕೆಟ್ ಆ್ಯಪಲ್ ಸೈಜು ಒಂದು 500 ರಿಂದ 600 ಗ್ರಾಮ್ ರೀಚ್ ಆಗುತ್ತೆ. ಇದು ತವಾ ಫ್ರೈಗೆ ಒಳ್ಳೆ ರುಚಿಕರವಾದ ಮೀನು. ಆಮೇಲೆ ಬೇರೆ ಬೇರೆ ಮಾಡೋರು ಇದನ್ನು ತಿಲಾಪಿಯ ಮೀನಲ್ಲಿ ಫಿಲೆಟ್ಗಳನ್ನು ಮಾಡಿಬಿಟ್ಟು ವಿದೇಶಿಗಳಿಗೆ ರಫ್ತು ಮಾಡ್ತಾರೆ. ಮತ್ತು ತುಂಬ ಸ್ವಾದಿಷ್ಟವಾಗಿರುತ್ತದೆ ಇದು ಮಾಂಸ. ಮತ್ತು ಇದು ಬೆಳವಣಿಗೆ ವಿಧಾನದಲ್ಲಿ ಇದಕ್ಕೆ ನೀವು ಬೇಕಾದರೆ ತರಕಾರಿಗಳದ್ದು ವೇಸ್ಟ್ ಏನಿರ್ತದೆ ಸಣ್ಣ ಸಣ್ಣದಕ್ಕೆ ಚಾಪ್ ಮಾಡಿ ಎಲ್ಲ ಕೊಟ್ಟರು ತಿಂತದೆ. ಮತ್ತು ಕಮರ್ಷಿಯಲ್ ಫೀಡು ಕೂಡ ಹಾಕ್ಬೋದು ಇದಕ್ಕೆ, ಬೇಗ ಗ್ರೋತ್ ಬರ್ತದೆ. ಮತ್ತು ನೀವು ಅಜೋಲ, ಡಕ್ ಫೀಡ್ ಇದೆಲ್ಲ ಹಾಕಿದ್ರು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನತ್ತೆ. ನಿಮಗೆ ಫೀಡ್ ಕಾಸ್ಟು ಉಳಿತಾಯ ಆಗುತ್ತೆ. ಮತ್ತು ಇದು ಮಾರ್ಕೆಟಲ್ಲಿ ಇದು ರೈತರಿಂದ ಹೆಚ್ಚಿನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಲ್ಲ ಮಾರ್ಕೆಟಲ್ಲಿ. ಇದೇನಂದರೆ ಇದೊಂದು 60 ರೂಪಾಯಿ ಮ್ಯಾಕ್ಸಿಮಮ್ಮು 70 ರೂಪಾಯಿವರೆಗೆ ಮಾತ್ರ ರೈತರ ಹತ್ರ ಪರ್ಚೇಸ್ ಮಾಡ್ತಾರೆ. ಮಾರ್ಕೆಟಲ್ಲಿ ಇದಕ್ಕೆ 230 240 ರೂಪಾಯಿವರೆಗೂ ರೈಟ್ ಐತೆ. ಆದರೆ ರೈತರಿಗೆ ಸಿಗೋದು 230 ಅಲ್ಲ, 130 140 ರೂಪಾಯಿ ರೈಟ್ ಐತೆ. 60 ರೂಪಾಯಿ ರೈತರಿಗೆ ನಾವು ಸಿಕ್ಕರೆ 130 ರೂಪಾಯಿ 150 ರೂಪಾಯಿಗೆ ಮಾರ್ಕೆಟಲ್ಲಿ ಮಾರ್ಕೊಂಡ್ರೆ 60 ರೂಪಾಯಿಗೆ ಈ ಬಯೋಫ್ಲಾಕ್ ಎಲ್ಲ ಮಾಡ್ಕೊಂಡು ವರ್ಕೌಟ್ ಆಯ್ತದ? ಇಲ್ಲ ಸರ್, ಇದರಲ್ಲಿ ಯಾರು ಸಾಕಲ್ಲ. ಆದರೆ ಈ ಬಯೋಫ್ಲಾಕ್ ಟ್ಯಾಂಕ್ ಮಾಡೋದ್ರಲ್ಲಿ ಇದು ಯಾವುದು 300 ಗ್ರಾಮಿಂದ 400 ಗ್ರಾಮ್ ಒಳಗಡೆ ಮೀನು ಅದು ಬೆಳೆಯುತ್ತೆ ಅದು ಗಾತ್ರದಲ್ಲಿ, ಅದಕ್ಕೆ ಮಾತ್ರ ಸೂಟೇಬಲು. ಈ ಟ್ಯಾಂಕ್ ಮಾಡ್ಕೊಳ್ಳೋದು ವೇಸ್ಟ್ ಆಗತ್ತಲ್ಲ ಅಂದ್ಬಿಟ್ಟು ತಿಲಾಪಿಯ ಸಾಕ್ತಾ ಇರೋದು ಒಂದು ಇದಕ್ಕೋಸ್ಕರ. ಓಕೆ, ನಿಮಗೊಂದು ಅನುಭವ. ರೈತರಿಗೇನು ಲಾಭಾಂಶ ಇಲ್ಲ. ಈಗ ಎಲ್ಲ ಜನಗಳು ಬಯೋಫ್ಲಾಕ್ ಟ್ಯಾಂಕ್ ಟು ಬಯೋಫ್ಲಾಕ್ ಟ್ಯಾಂಕ್ ಅಂತ ಹಿಂದೆ ಬಿದ್ದಿದ್ದಾರಲ್ಲ ಗೌರ್ಮೆಂಟ್ ಸ್ಕೀಮ್ಗಳು. ಇದರಲ್ಲಿ ಮೀನು ಸಾಕ್ಬೋದು, ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ಪಡಿಬೋದು ಅಂತ. ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ಪಡಿಬೋದು, ಆದರೆ ಇಳುವರಿ ಪಡ್ಕೊಂಡ್ರೆ ಯಾವುದು ಲಾಭ ಬರಲ್ಲ. ನೀವು 1 ಟನ್ ಮೀನು ಉತ್ಪಾದನೆ ಬೇಕಾದರೆ ಈ ಟ್ಯಾಂಕಲ್ಲಿ ಮಾಡ್ಬೋದು. ಆದರೆ ಅದಕ್ಕೆ ಆಗಂಥ ಖರ್ಚು ವೆಚ್ಚ, ನೀವು 60 ರೂಪಾಯಿ ಮೀನು ಮಾರೋದು ನಮ್ಗೆ ಖರ್ಚು ವೆಚ್ಚದಲ್ಲಿ 90 ರೂಪಾಯಿ 100 ರೂಪಾಯಿವರೆಗೂ ಖರ್ಚಾಗತ್ತೆ. ಅದನ್ನು ಮಾಡಿ ಏನು ಪ್ರಯೋಜನ? ಇಳುವರಿ ಪಡಿಬೋದು. 1 ಟನ್ದು ಮೀನು ಫೀಡ್ದಾಗಲಿ ಎನಿ ಟೈಮ್ ಏರೇಷನ್ ಇರಬೇಕು. ಅಕಸ್ಮಾತ್ ಏರೇಷನ್ ಹೋದರೆ ಜನ್ರೇಟ್ ಆನ್ ಮಾಡಬೇಕು. ಈ ಕಾಸ್ಟ್ ಎಲ್ಲ ಲೆಕ್ಕ ಹಾಕಿದ್ರೆ ಖರ್ಚೆ ಒಂದು 90 ರಿಂದ 100 ರೂಪಾಯಿ ರೀಚ್ ಆದರೆ ನಾವು 60 ರೂಪಾಯಿ 70 ರೂಪಾಯಿ ಮೀನು ಕೊಟ್ಟರೆ ಏನು ಲಾಭ ಬರುತ್ತೆ? ಬಯೋಫ್ಲಾಕಿಗೆ ಎಷ್ಟು ಖರ್ಚಾಗಿದೆ ನಿಮಗೆ? ಇದು 6 ಡಯಾಮೀಟರ್ ಟ್ಯಾಂಕ್ ಸರ್. ಇದಕ್ಕೆ ಸುಮಾರು 45,000 ರೂಪಾಯಿ ದುಡ್ಡು ಖರ್ಚಾಗಿದೆ ಇದಕ್ಕೆ. 45,000? ಹೌದು. ಬಟ್ ಏನು ಅಂತ ಹೇಳಿದ್ರೆ ನಿಮಗೆ ಈ ಸಾಗಾಣಿಕೆಗೆ ಅರ್ಜೆಂಟಾಗಿ ತಗೊಂಬಂದಾಗ ಮರಿಗಳನ್ನ ನೀವು ಇಲ್ಲಿ ಹಾಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಯ್ತು. ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಹೌದು ಸರ್. ಟ್ಯಾಂಕ್ ಖಾಲಿ ಇತ್ತು, ಅದಕ್ಕೋಸ್ಕರ ನಾವು ಈಗ ಇದು 2ನೇ ಕೃಷಿ ಇದು ತಿಲಾಪಿಯ ಮಾಡಿರೋದು. ನಮ್ಮ ಮನೆ ಬಳಕೆಗೆ ಮತ್ತು ಯಾರಿಗೆ ಬೇಕೋ ಅದು ಸಪ್ಲೈ ಮಾಡ್ಕೋಬೋದು. ಬಟ್ ಮಾರ್ಕೆಟಲ್ಲಿ ಏನು ಅಂಥದ್ದು ಹೇಳ್ಕೊಳ್ಳೋವಂಥ ರೇಟ್ ಇಲ್ಲ. ಇದು ಸಾಮಾನ್ಯವಾಗಿ ಕೆರೆ ಕಟ್ಟೆಗಳಲ್ಲೇ ಸಿಗತ್ತೆ. ಹಾಗೆ ಫಾರ್ಮರ್ ಹತ್ರ ಅಷ್ಟೊಂದು ಬೇಡಿಕೆ ಇಲ್ಲ ತಿಲಾಪಿಯ. ಗಿಫ್ಟೆಡ್ ಸಿಗುತ್ತಾ ಇದರಲ್ಲಿ? ಇದೇ ಗಿಫ್ಟೆಡ್. ಇದು ಗಿಫ್ಟೆಡ್ ತಿಲಾಪಿಯ, ಗಿಫ್ಟ್ ತಿಲಾಪಿಯ. ಇದು ಜೆನೆಟಿಕಲಿ ಇಂಪ್ರೂವ್ಡ್ ಫಿಶ್ ಅಂತ.
ಇದನ್ನು ಕೆಲವರೆಲ್ಲ ಟೈಗರ್ ಜಿಲೇಬಿ ಅಂತ ಕರೀತಾರೆ. ಇದು ಮತ್ತು ಜಿಲೇಬಿ ಮೀನು. ಅಲ್ಲ, ನಾನು ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಕೆರೆ ಕಟ್ಟೆಗಳಲ್ಲಿ ಈ ಟೈಗರ್ ತಿಲಾಪಿಯಾ ಸಿಗುತ್ತಾ? ಟೈಗರ್ ತಿಲಾಪಿಯಾ ಬೇರೆ ಬೇರೆ ತಿಲಾಪಿಯಾದಲ್ಲಿ 3-4 ಥರ ಜಾತಿ ಇದೆ ಸರ್. ಅದು ಸಿಗತ್ತೆ. ಇದು ಪ್ಯೂರ್ ಜೆನೆಟಿಕಲಿ ಮಾಡಿರೋದು ಕೆರೆ ಕಟ್ಟೆಗಳಲ್ಲಿ ಸಿಗಲ್ಲ. ಬೇಗ ಗ್ರೋತ್ ಬರುತ್ತೆ ಇರೋದು. ಬೇಗ ಗ್ರೋತ್ ಬರುತ್ತೆ. ಆಮೇಲೆ ಮೋನೋಸೆಕ್ಸ್ ಮಾಡಿರ್ತಾರೆ. ಹಾರ್ಮೋನ್ ಕೊಟ್ಟಿದ್ದಕ್ಕೆ ಸುಮಾರು 5ರಿಂದ 6 ತಿಂಗಳವರೆಗೂ ಹೆಣ್ಣನ್ನು ಗಂಡಾಗಿ ಪರಿವರ್ತನೆ ಮಾಡಿರ್ತಾರೆ. ಬೇಗ ಗ್ರೋತ್ ಬರಲಿ, ರೈತರಿಗೆ ಒಳ್ಳೆ ಅನುಕೂಲ ಆಗಲಿ ಅಂತ. ಆಮೇಲೆ ತದನಂತರ 5ರಿಂದ 6 ತಿಂಗಳು ಯಥಾಪವತ್ತ ಹಿಂದಿಂದ ಏನು ಸ್ಟೇಜ್ ಇತ್ತು ಅದು ಬರುತ್ತೆ. ಅವಾಗ ಇವು ಮರಿಗಳಿಂದ ಸ್ಟಾರ್ಟ್ ಮಾಡುತ್ತೆ. ಗ್ರೋತು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸರ್. ಏನು ಗ್ರೋತ್ ಬಂದಿರುತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅಂದರೆ ನಿಮ್ಮ ಪ್ರಕಾರ ಈ ಬಯೋಫ್ಲಾಕ್ಗಳಲ್ಲಿ ಇದನ್ನು ಸಾಕುವಂಥದ್ದು ಅಷ್ಟು ಲಾಭದಾಯಕ ಅಲ್ಲ? ಇಲ್ಲ ಸರ್, ಅಷ್ಟು ಲಾಭದಾಯಕ. ಅಕಸ್ಮಾತ್ ನಾವೇನೋ ಕಮರ್ಷಿಯಲ್ಗೆ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ಅಂತಂದರೆ, ಈಗ ಚಿಕ್ಕದಾಗಿ ಹೋಟ್ಲ್ ಇಟ್ಕೊಂಡು ನಾವು ತವಾ ಫ್ರೈಯೋ ಕಬಾಬೋ ಈ ಥರ ಮಾಡ್ತೀವಿ ಅಂದರೆ ಇದು ತುಂಬ ಅನುಕೂಲ ಆಗುತ್ತೆ ಅಂಥವ್ರಿಗೆ ಮಾತ್ರ. ಅವರಿಗೆ ಡೈರೆಕ್ಟಾಗಿ ದುಡ್ಡು ಸಿಕ್ಕರೆ, ಅವರಿಗೆ ಡೈರೆಕ್ಟಾಗಿ ದುಡ್ಡು ಸಿಕ್ಕಿದ್ರೆ. ಇದನ್ನು ನಾವು ಬರೀ ಲೈಫ್ ಫೀಸ್ ಕೊಟ್ಟು ಎತ್ತಿ ಬೇರೆಯವ್ರಿಗೆ ಮಾರ್ತೀವಿ ಅಂದರೆ ಆ ಥರ ಲಾಭ ಏನು ಸಿಗಲ್ಲ ಸರ್. ಇದು ಲಾಭ ಏನು ಸಿಗೋದಿಲ್ಲ. ಪ್ರಾಬ್ಲಮ್ ಏನಂತಂದರೆ, ಈ ತಿಲಾಪಿಯಾ ಮೀನಲ್ಲಿ 5ರಿಂದ 6 ತಿಂಗಳಿಗೆ ಇದು ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಇದು ವಿಪರೀತ ಮರಿ ಮಾಡಿಬಿಡ್ತದೆ. ಒಂದು ತಿಲಾಪಿಯಾ ಮೀನು ಸುಮಾರು 1,500ರಿಂದ 2,000 ಮರಿಗಳನ್ನು ಮಾಡುತ್ತೆ. ಹಾಗಾಗಿ ನೀವು 100 ಫೀಸ್ ಮಡಿಕೊಂಡ್ರೂ ಇದು ಒಂದು ಇದರಲ್ಲಿ ಒಂದು 5ರಿಂದ 6 ತಿಂಗಳಲ್ಲಿ ಒಂದು ಟೈಮಲ್ಲಿ ಅದು ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಕ್ಷಾಂತರ ಮರಿಗಳಾಗೋಯ್ತದೆ ಪಾಂಡಲ್ಲಿ. ಅವಕ್ಕೆ ಹಾರ್ಮೋನ್ ಮಾಡಿ ಇದು ಮಾಡಿರಲ್ವಲ್ಲ, ಹಂಗಾಗಿ ಗ್ರೋತು 150 ಗ್ರಾಮ್ 200 ಗ್ರಾಮು ಸ್ಟಾಪ್ ಆಗಿಬಿಡುತ್ತೆ. ಅದು ಮಾರ್ಕೆಟಲ್ಲಿ ಏನು ಲಾಭಾಂಶ ಇರಲ್ಲ. ಇದು ಮರಿ ಬೇಗ ಹಾಕೋದ್ರಿಂದ ವೆಯ್ಟು ಅಷ್ಟೇ. ಇದು ಮಾರ್ಕೆಟಿಗೆ ಪ್ಲಸ್ ಆಗುವಂಗೆ ಈಗ ನಾನು ಕೇಳ್ತಿರೋವಂಥದ್ದು, ಮಾರ್ಕೆಟಿಗೆ ಒಂದು ಬೇಕಾಗಿರುವಂತಹ ಸೈಜ್ ಎಷ್ಟು? ಮಾರ್ಕೆಟಿಂದ 250 ಗ್ರಾಮಿಂದನೂ ಮಾರ್ಕೆಟ್ಗೆ ಇದು ತವಾ ಫ್ರೈ ಹಾಕೋದು 250 ಗ್ರಾಮಿಂದನೂ ಮಾರ್ಕೆಟಲ್ಲಿದೆ. 200 ಗ್ರಾಮಿಂದನೂ ಮಾರ್ಕೆಟಲ್ಲಿ ಬೇಡಿಕೆ ಇದೆ. ಸೈಜಿಗೆ ತಕ್ಕಂತೆ ಅವರು ರೇಟ್ ಕೊಡ್ತಾರೆ. ತವಾ ಫ್ರೈ ಹಾಕೋರು ಮತ್ತು ಇದು ಮಾಡೋರು. ಪಿಲೇಟ್ಗೆಲ್ಲ ಸ್ವಲ್ಪ 400 ಗ್ರಾಮ್ 500 ಗ್ರಾಮು ಪ್ರಿಫರೆನ್ಸ್ ಮಾಡ್ತಾರೆ. ತವಾ ಫ್ರೈ ಮಾಡೋದಕ್ಕೆಲ್ಲ 250-300 ಗ್ರಾಮ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. 1 kgಗೆ 3-4 ಫಿಶ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಈಗ ಎಷ್ಟು ಸೈಜ್ ಇದೆ ಸರ್? ಎಷ್ಟು ವಯಸ್ಸಿನವು? ಈಗ 4 ತಿಂಗಳಾಯ್ತು ಸರ್. ಇದು 4 ತಿಂಗಳು, ಇವಾಗ 5ನೇ ತಿಂಗಳು ರನ್ನಿಂಗ್ ಬರ್ತದೆ. ಈಗ ಒಂದು ಸರಾಸರಿ 250-300 ಗ್ರಾಮ್ ರೀಚ್ ಆಗಿದ್ದಾವೆ. ಇನ್ನೊಂದು ತಿಂಗಳಲ್ಲಿ ಬೇಗ ಸ್ಟಾರ್ಟಿಂಗಲ್ಲಿ ಸ್ಲೋ ಗ್ರೋತ್ ಇರುತ್ತೆ. 4 5 ತಿಂಗಳಾದರೆ ಇನ್ನೊಂದು 2 ತಿಂಗಳಲ್ಲಿ ಫೀಡ್ ಇಂಟ್ಯಾಕ್ಟ್ ಜಾಸ್ತಿ ಇರುತ್ತೆ, ಬೇಗ ಗ್ರೋತ್ ಆಗುತ್ತೆ ಸರ್. ನೀವು ಮರಿಗಳು ವಿಚಾರ ಮಾತಾಡಿದ್ರಿ, ಮರಿಗಳು ತುಂಬ ಜಾಸ್ತಿ ಆದ್ರೂ ಒಂದು ಲೆಕ್ಕಕ್ಕೆ ಒಳ್ಳೇದೇ ಅಲ್ವಾ? ಇಲ್ಲ ಸರ್, ಅದು ಮರಿಗಳದ್ದು ಅವು ಮರಿ ಹಾಕಿದ ಮರಿನೇ ಈ ಥರ ಗ್ರೋತ್ ಬರಲ್ಲ ಸರ್. 300 ಗ್ರಾಮ್ 400 ಗ್ರಾಮ್ 500 ಗ್ರಾಮ್ ಈ ಥರ ಗ್ರೋತ್ ಬರಲ್ಲ. ಅವೇನು ಜೆನೆಟಿಕಲಿ ಮಾಡಿಫೈ ಮಾಡಿರೋದ್ರಿಂದ 150 ಗ್ರಾಮ್ 200 ಗ್ರಾಮ್ ಒಳಗಡೆ ಅವು ಮರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ ಇಮಿಡಿಯೇಟ್ಲಿ. ಮರಿ ಆಗಿ ಬರೀ ಆಮೇಲೆ ನಮ್ಮ ಫೀಡ್ ಇಂಟ್ಯಾಕ್ಟ್ ಎಷ್ಟು ಕೊಡಬೇಕು ಏನು ಕೊಡಬೇಕು ಅಂತ ಗೊತ್ತಾಗಲ್ಲ. ಇದ್ರ ಕೆಪಾಸಿಟಿ 1,000 ಅಂತ ಇರ್ತದೆ. ಅದ್ರಲ್ಲಿ 10,000 ಮರಿ ಆದರೆ ಕ್ಯಾರಿಂಗ್ ಕೆಪಾಸಿಟಿ ತುಂಬ ಜಾಸ್ತಿ ಆದರೆ ಅದೇನು ವಾಟರ್ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಬೇರೆ ಮೀನುಗಳಿಗೆ ಪ್ರಾಫಿಟಬಲ್ ಅನ್ಸಲ್ಲ. ಇದು ಏನಿದ್ರು ಒಂದು 2,000 ಮರಿ ತಗೋಬೇಕು. ಏರೇಸನ್ ಹಾಕಿ ಒಂದು ಮಾರ್ಕೆಟಬಲ್ ಏನು ಒಂದು 300 ಗ್ರಾಮ್ 400 ಗ್ರಾಮ್ ಏನು ಬರ್ತದೆ 4ರಿಂದ 5 ತಿಂಗಳಲ್ಲಿ ಬೆಳೆಸಿ ಹಾರ್ವೆಸ್ಟ್ ಮಾಡಿದ್ರೆ ಲಾಭ ಬರ್ತದೆ. ಬಟ್ 60 ರೂಪಾಯಿಗೆ 70 ರೂಪಾಯಿಗೆಲ್ಲ ಮಾರಿದ್ರೆ ಏನು ಸಿಗೋಲ್ಲ. ಮಿನಿಮಮ್ ಒಂದು 150 ರೂಪಾಯಿಂದ 150 ರೂಪಾಯಿ ರೈತರನ್ನ ಹತ್ರ ತಗೊಂಡ್ರೆ ಮಾತ್ರ ಇದು ಲಾಭ. ಇದು ಪ್ರೊಡಕ್ಷನ್ ಕಾಸ್ಟೇ 90ರಿಂದ 100 ರೂಪಾಯಿ ರೀಚ್ ಆಗುತ್ತೆ ಫಾರ್ಮರ್ಗೆ ಈ ರೀತಿ ಮಾಡಿದ್ರೆ. ಈ ರೀತಿ ಮಾಡಿದ್ರೆ. ಪಾಂಡಲ್ ಮಾಡಿದ್ರು ಅದೇ ಸೇಮ್ ಸರ್. ಪಾಂಡಲ್ ಮಾಡಿದ್ರು ಸೇಮ್. ಅದರಲ್ಲಿ ಕಡಿಮೆ ಡೆನ್ಸಿಟಿ ಬಿಟ್ಕೊಳತ್ತೆ. ಇದಕ್ಕೇನೀಗ ನಾನು 6,000 ಪಾಂಡಲ್ ಬಿಟ್ಟಿದ್ದೀನಿ ವಿತೌಟ್ ಏರಿಯೇಷನು. ಅದನ್ನು ಈಗ ತಿಲಾಪಿಯಾದ ಯಾರು ಆಲ್ಮೋಸ್ಟ್ ತಿಲಾಪಿಯಾ ಫಾರ್ಮರ್ ಯಾರು ಸಾಕ್ತಾ ಇಲ್ಲ. ಪ್ರಾಫಿಟಬಲ್ ಬಿಸ್ನೆಸ್ ಎಲ್ಲ ಅಂದ್ಬಿಟ್ಟು ಕೆರೆ ಕಟ್ಟೆಲ್ಲ ಏರೊಳಗೆ ಸಿಗುತ್ತಲ್ಲ. ಏರೊಳಗೆ ಸಿಗೋದ್ರಿಂದ ಬಯೋಫ್ಲಾಕಲ್ಲಿ ಯಾರು ಮಾಡಲ್ಲ. ಮಾಡಿ ಎಲ್ಲ ರೆಡ್ ತಿಲಾಪಿ ಹಾಕಿರೋರು ಇದ್ದಾರೆ, ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಎಲ್ಲ ಗಿಫ್ಟ್ ತಿಲಾಪಿ ಹಾಕಿ ಅದನ್ನು ಅವ್ರೇನಿದ್ರು ಸ್ವಂತ ಏನು ಬೆಳವಣಿಗೆ ಮಾಡ್ಕೊಂತಾರೆ. ಅವ್ರಿಗೆ ಹೋಟ್ಲು ಗಿಡ್ಲು ಇಟ್ಕೊಂಡಿರ್ತಾರೆ, ಅವ್ರಿಗೆ ಮಾತ್ರ ಅನುಕೂಲ. ಇದು ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಏನಿಲ್ಲ, ಅಂಥದ್ದೇನೂ ಇಲ್ಲ. ಇಲ್ಲಿ ಈ ಒಂದು ಈಗ ಬಯೋಫ್ಲಾಕಲ್ಲಿ ನೀವು ಹೇಳಿದ್ರಿ ಬಯೋಫ್ಲಾಕಲ್ಲಿ ಸಾಕಿದರೆ ವರ್ಕೌಟ್ ಆಗಲ್ಲ ಅಂತೇಳಿ. ಈಗ ನೀವು ಬಯೋಫ್ಲಾಕಲ್ಲಿ ಇಲ್ಲಿ ಇಟ್ಟಿದ್ದೀರಾ, ಕಾರಣ ಏನು? ಇದು ಟ್ಯಾಂಕ್ ಮಾಡಿಸಿದ್ವಲ್ಲ ಸರ್, ಸುಮ್ಮನೆ ಖಾಲಿ ಬಿಟ್ರೆ ಆಗಲ್ಲ. ಈಗ 45 ಬಂಡವಾಳ ಹಾಕಿದ್ವಿ. ಆಮೇಲೆ ಈಗ ಬೇರೆ ಮರಿಗಳನ್ನು ಸ್ಟಾಕ್ ಮಾಡ್ತಿದ್ವಿ, ಮರಿಗಳು ಸ್ಟಾಕ್ ಮಾಡ್ತಿದ್ವಿ. ನಾವು ಟ್ಯಾಂಕನ್ನು ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಆ ಗ್ಯಾಪಲ್ಲಿ ನಮಗೆ ಗ್ಯಾಪಲ್ಲಿ ಸಿಕ್ಕಿ ನಾವು ಹಾಕಿದ್ದೀವಿ, ಸಾಕಾಣಿಕೆ ಮಾಡ್ತಾ ಇದೀವಿ ಅಷ್ಟೇ. ಆಮೇಲೆ ಈಗ ನಮ್ಮ ಫ್ರೆಂಡ್ಸ್ಗಳಿಗೆ ನೆಂಟರುಗಳಿಗೆ ಬೇಕು, ನಮಗೆ ಮನೆ ಬಳಕೆ ಬೇಕು, ಒಂಥರ ಕಿರೆ ಸೊಪ್ಪು ಇದ್ದಂಗೆ ಎತ್ತಿ ಇದು ಮಾಡ್ಕೋದು. ಇದನ್ನು ಅಕ್ವಾಟಿಕ್ ಚಿಕ್ಸ್ ಅಂತ ಹೇಳ್ತಾರೆ ತಿಲಾಪಿಯಾ ಮೀನನ್ನು. ಹಂಗಾಗಿ ಅದು ಯೂಸ್ ಆಗತ್ತೆ ಅಂದ್ಬಿಟ್ಟು ಹಾಕಿದ್ದೀವಿ ಸರ್.